ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ. ಸಾಲ ಮರುಪಾವತಿ ಮಾಡಿಲ್ಲ ಎಂದು ಫೈನಾನ್ಸ್ ಕಂಪನಿಯವರು ಬಾಣಂತಿ ಸೇರಿ ಇಡೀ ಕುಟುಂಬವನ್ನೇ ಮನೆಯಿಂದ ಹೊರಹಾಕಿ ಮನೆಗೆ ಬೀಗ ಹಾಕಿ ಹೋಗಿರುವ ಘಟನೆ ಜಿಲ್ಲೆಯ ಮೂಡಲಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ನಡೆದಿದೆ. ರಾತ್ರಿಯಿಡೀ ಮನೆಯ ಹೊರಗೆ ಮೈ ಕೊರೆವ ಚಳಿಯಲ್ಲಿಯೇ ಅನ್ನ ನೀರು ಇಲ್ಲದೆ 1.5 ತಿಂಗಳ ಬಾಣಂತಿ ಹಸುಗೂಸು ಸೇರಿದಂತೆ ಕುಟುಂಬ ಕಾಲ ಕಳೆದಿದೆ. ಫೈನಾನ್ಸ್ ಕಂಪನಿ ಅಧಿಕಾರಿ ಸಿಬ್ಬಂದಿಗೆ ಸ್ವಲ್ಪ ಕಾಲಾವಕಾಶ ನೀಡಿ ಬಾಣಂತಿ ಹಸುಗೂಸು ಇದ್ದು ಮನೆಯ ಒಂದು ಭಾಗದಲ್ಲಿ ಇರಲು ಅವಕಾಶ ನೀಡುವಂತೆ ಕುಟುಂಬ ಕಣ್ಣೀರಿಟ್ಟು ಕೇಳಿದ್ರೂ ಫೈನಾನ್ಸ್ ಕಂಪನಿಯವರ ಮನಸ್ಸು ಕರಗಿಲ್ಲ. ಮನುಷ್ಯತ್ವ ಮರೆತು ಬಾಣಂತಿ ಕಂದಮ್ಮ ಸೇರಿದಂತೆ ಕುಟುಂಬದವರನ್ನ ಮನೆಯಿಂದ ಹೊರಹಾಕಿ ಮನೆಗೆ ಬೀಗ ಜಡಿದು ಹೋಗಿದ್ದಾರೆ. ಚೆನ್ನೈ ಮೂಲದ ಈಕ್ವಿಟಾಸ್ ಕಾಲ್ ಫೈನಾನ್ಸ್ ಕಂಪನಿಯಲ್ಲಿ 2.5 ವರ್ಷದ ಹಿಂದೆ ಹೈನುಗಾರಿಕೆಗೆಂದು ಶಂಕರಪ್ಪ ಗದ್ದಾಡಿ ಎಂಬ ರೈತ 5 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಹಣ ಮರುಪಾವತಿ ಮಾಡಲು ಸಾಧ್ಯವಾಗಿರಲಿಲ್ಲ. ಕಂತು ತುಂಬದಕ್ಕೆ ಫೈನಾನ್ಸ್ ಸಿಬ್ಬಂದಿ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಸೂಚನೆ ಮೇರೆಗೆ ಫೈನಾನ್ಸ್ ಕಂಪನಿಯವರು ಏಕಾಏಕಿ ಗ್ರಾಮಕ್ಕೆ ಬಂದು ಮನೆಯವರನ್ನ ಹೊರಹಾಕಿ ಮನೆ ಸೀಸ್ ಮಾಡಿ ಬೀಗ ಜಡಿದು ಹೋಗಿದ್ದಾರೆ. ಬೇರೆ ದಾರಿ ಕಾಣದೆ ಮನೆಯ ಹೊರಗೆ ಕುಟುಂಬದವರು ಬಾಣಂತಿ ಜೊತೆ ಮೈಕೊರೆವ ಚಳಿಯಲ್ಲಿ ಕಣ್ಣೀರಿಟ್ಟಿದೆ.